ಸ್ಮಾರ್ಟ್ ನೇಷನ್ ಎಜುಕೇಷನ್ ಟ್ರಸ್ಟ್ ಮೆಕ್ಕಾಡಿ ಇದರ ವತಿಯಿಂದ ನಾವೊಂದು ವೈದ್ಯಕೀಯ ನೆರವು ಮತ್ತು ತರಬೇತಿಗಾಗಿ ಒಂದು ಲಕಡಿಪ್ಪನ್ನು ಮಾಡಿದ್ವಿ. ಲಕಡಿಪ್ಪು ಫಸ್ಟು ನಾವು ಡಿಸೆಂಬರ್ 29, 2025ರಲ್ಲಿ ಡ್ರಾ ಮಾಡಬೇಕಿತ್ತು. ಬಟ್ ತುಂಬ ಸೇಲ್ ಆಗದೆ ಇರೋದ್ರಿಂದ ನಾವು ಅದನ್ನು ಮಾರ್ಚ್ 31ಕ್ಕೆ ಅಂದರೆ ಇವತ್ತು ಅದರದ್ದು ಡ್ರಾ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹೈಕಾಡಿಯ ಅಂಗನವಾಡಿಯ ಟೀಚರ್ ಮತ್ತು ಸಹಾಯಕಿ, ಪೋಷಕರು ಮತ್ತು ಸ್ಮಾರ್ಟ್ ನೇಷನ್ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಸದಸ್ಯರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮ ಚಿಕ್ಕದಾಗಿ ಅದೃಷ್ಟ ಚೀಟಿಯನ್ನು ಎತ್ತುವ ಕಾರ್ಯಕ್ರಮವನ್ನು ನಾವು ಈ ಅಂಗನವಾಡಿಯಲ್ಲಿ ಇಟ್ಕೊಂಡಿದ್ದೇವೆ. ಅಂಗನವಾಡಿಯ ಮಕ್ಕಳ ಮೂಲಕ ಅವರ ಕೈಯಿಂದ ಅದೃಷ್ಟ ಚೀಟಿಯನ್ನು ಎತ್ತುವ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಯಾಕೆ ನಾವು ಈ ಅಂಗನವಾಡಿಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ, ಒಂದು, ಇದು ನಮ್ಮ ಊರಿನ ಕೇಂದ್ರ ಬಿಂದು, ನಮ್ಮ ಊರಿನ ಅಂಗನವಾಡಿ. ಹಾಗಾಗಿ ಈ ಅಂಗನವಾಡಿಗೆ ನಮ್ಮ ಟ್ರಸ್ಟಿಂದ ಒಂದು ಸಣ್ಣ ಕಾಣಿಕೆಯನ್ನು ನಾವು ಈ ಮೊದಲು ಕೊಟ್ಟಿದ್ವಿ. ಇದ್ರ ಜೊತೆಗೆ ಇನ್ನೊಂದು ಸಣ್ಣ ಕಾರ್ಯ ಇತ್ತು. ನಮ್ಮ ಜೊತೆಗೆ ಸುಮಾರು ವರ್ಷದಿಂದ ನಮ್ಮ ಊರಲ್ಲೇ ಇದ್ದು ನಮ್ಮ ಮನೆಗಳಿಗೆ ಪ್ರತಿ ದಿವಸ ಬೆಳಿಗ್ಗೆ ಪೇಪರನ್ನು ಹಾಕ್ತಾ ಇದ್ದು ಅಣ್ಣಪ್ಪಣ್ಣ ಅಂತೇಳಿ, ಅವರು ಅನಾರೋಗ್ಯದಿಂದ ಈಗ ನಮ್ಮ ಜೊತೆಗಿಲ್ಲ. ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ, ಸರಿತಕ್ಕ ಅಂತೇಳಿ. ಸ್ವಲ್ಪ ಬೇಜಾರಾಗ್ತದೆ. ನಾವು ಸ್ವಲ್ಪ ಸಹಾಯ ಮಾಡಿದ್ವಿ ಮೊದಲು, ಅಂದರೆ ಅವರಿಗೆ ಹಾಸ್ಪಿಟ್ಲಲ್ಲಿ ಇರುವಾಗ. ಬಟ್ ಸಂಸ್ಥೆಯಿಂದ, ಯಾಕಂದರೆ ನಮ್ಮ ಮಕ್ಕಳನ್ನು, ನಾವೆಲ್ಲ ಮಕ್ಕಳನ್ನು ಇದೇ ಅಂಗನವಾಡಿಗೆ ಕಳಿಸ್ತಿದ್ದಾರೆ. ಈ ಅಂಗನವಾಡಿ ಕಳಿಸೋ ಉದ್ದೇಶ ಏನು ಕೇಳಿದ್ರೆ, ಇಲ್ಲಿ ಟೀಚರು ಮತ್ತು ಅವರ ಸಹಾಯಕಿ ಸರಿತಕ್ಕ ತುಂಬ ಚೆಂದಾಗಿ ನಮ್ಮ ಮಕ್ಕಳನ್ನು ನೋಡ್ಕೊತಾರೆ. ನಮ್ಮ ಮಕ್ಕಳ ಮೇಲೆ ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಈ ಕಷ್ಟ ಕಾಲದಲ್ಲಿ ನಮ್ಮ ಸಂಸ್ಥೆಯಿಂದ, ಯಾಕಂದರೆ ಲಕಡಿಪ್ಪಿನ ನಮಗೆ ಒಟ್ಟಾಗಿರುವಂಥದ್ದು ತುಂಬ ಕಡಿಮೆ ಅಮೌಂಟು, ಸುಮಾರು ಒಂದು 35,000ವರೆಗಷ್ಟೇ. ಬಹುಮಾನದ ಮೊತ್ತ ಮತ್ತು ಉಳಿದದ್ದು ಸ್ವಲ್ಪ ಅಮೌಂಟಲ್ಲಿ ಒಂದು 10,000ವನ್ನು ನಾವು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ನೀಡಬೇಕು ಅಂತೇಳಿ ನಾವು ಈ ಲಕಡಿಪ್ ಅದೃಷ್ಟ ಚೀಟಿಯನ್ನು ಡ್ರಾ ಮಾಡುವ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಸರಿತಕ್ಕ ನಿಮ್ಮ ಕಷ್ಟಕ್ಕೆ ನಮಗೆ ಭರಿಸಲಿಕ್ಕೆ ನಮಗೆ ಅಸಾಧ್ಯ. ಹಾಗಾಗಿ ನಾವು ಕೊಡುವಂಥ, ನಮ್ಮ ಟ್ರಸ್ಟ್ ಕೊಡುವಂತಹ ಸಣ್ಣ ಮೊತ್ತವನ್ನು ಸ್ವೀಕರಿಸಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಕಿರು ಕಾಣಿಕೆ ಆಗ್ಬೋದು ಅಂಥೇಳಿ ನಿಮಗೆ ನಾವು ಈ ಮೊತ್ತವನ್ನು ನಾವು ನಿಮಗೆ ವಿತರಿಸ್ತಾ ಇದ್ದೇವೆ. ಇನ್ನೊಂದು, ಜಾಸ್ತಿ ತಡ ಮಾಡೋದಿಲ್ಲ. ಅದೃಷ್ಟ ಚೀಟಿಯ ಇವತ್ತು, ಹಾಗಾಗಿ ಸುಮಾರು 5 ಸಮಾಧಾನಕರ ಬಹುಮಾನ, ಪ್ರಥಮ, ದ್ವಿತೀಯ, ತೃತೀಯ, ಒಟ್ಟು 8 ಬಹುಮಾನ, 8 ಚೀಟಿಯನ್ನು ನಾವು ಮಕ್ಕಳಲ್ಲಿ ಇಟ್ಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು 5 ಸಮಾಧಾನಕರ ಬಹುಮಾನವನ್ನು ತೆಗಿತಾ ಇದ್ದೇವೆ. ಮಕ್ಕಳು ಬಂದು ಕೇಳ್ತಾ ಇದೆಯಾ, ನಾನು ಹೇಳೋದು ಕೇಳುತ್ತಲ್ಲ, ನೀವೇನು ಮಾಡಬೇಕು ಬಂದರೆ, ನಾವಿಲ್ಲಿ ಚೀಟಿ ಇಟ್ಟಿದ್ದೇವಲ್ಲ, ಇದರಲ್ಲಿ ಒಂದು ಚೀಟಿನ ನಮಗೆ ಎತ್ತಿ ಕೊಡಬೇಕು, ಆಯಿತಾ? ಎಷ್ಟು ಚೀಟಿ? ಒಂದು ಚೀಟಿ, ಯಾವುದಾದ್ರೂ ಒಂದು ಚೀಟಿಯನ್ನು ನಮಗೆ ಇದರಿಂದ ಎತ್ತಿ ಕೊಡಬೇಕು, ಆಯಿತಾ? ಹಾಂ, ಯಾರು ಬರ್ತೀವಿ ಫಸ್ಟಿಗೆ? ಹಾಂ, ಬಾಯ್. ಹಾಂ, ಒಂದು ಚೀಟಿಯನ್ನು ತೆಗಿ, ಯಾವುದಾದ್ರೂ ಒಂದು ಚೀಟಿ ತೆಗಿ. ಹಾಂ, ಯಾವುದಾದ್ರೂ. ಇದು ಸಮಾಧಾನಕರ ಬಹುಮಾನ, 5ನೇ ಬಹುಮಾನದ್ದು. ಲಕ್ಕಿ ನಂಬರ್ 2984, ನಾಗರಾಜ್ ಉಡುಪಿ ಅಂತ ಇದೆ. 2984. ಇನ್ನೊಂದು ಸಮಾಧಾನಕರ ಬಹುಮಾನಕ್ಕೆ ಬಾ, ಒಂದು ಚೀಟಿ ಹಿಂಗೆ ಕಲಿಸ್ತೀನಿ. ಎರಡನೇ ಸಮಾಧಾನಕರ ಬಹುಮಾನ 214, ಸದಾಮಣಿ ಅಂತ ಉಂಟು, 214 ನಂಬರ್. 3ನೇ ಸಮಾಧಾನಕರ ಬಹುಮಾನಕ್ಕೆ ಅಲ್ಲ ಕಾಣಿಸಿದೆ, ಅವರು ಮಕ್ಕಳ ತಲೆ ಕಾಣಿಸ್ತಾರೆ, ಚೀಟಿ ಎದ್ದು ಕಾಣಿಸ್ತಾರೆ. ಅದ್ರ ಮೇಲೆ ಅಲ್ಲ, ಅದು ಚೀಟಿ ಎತ್ತಿದ್ದು ಕಾಣಿಸ್ತಾರೆ. ಚೀಟಿ ಎತ್ತದ ಎತ್ತಿದ್ದು ಕಾಣಿಸಲ್ಲ. ಇದು ಸ್ಮಿತಾ ಅವರದ್ದು 2651 ಸಮಾಧಾನಕರ ಬಹುಮಾನ, 3ನೇ ಸಮಾಧಾನಕರ ಬಹುಮಾನ 2651. ಇನ್ನೊಬ್ರು ಬನ್ನಿ.
ಒಂದು ಚೀಟಿ ತೆಗೆದುಕೊಳ್ಳಿ ಆಯ್ತಾ. ಹಾಂ 26. ಹಾಂ ಇದು 4ನೇ ಸಮಾಧಾನಕರ ಬಹುಮಾನಕ್ಕೆ. ಇದು 4ನೇ ಸಮಾಧಾನಕರ ಬಹುಮಾನ 2544 ಸುರೇಂದ್ರ 2544. ಈಗ 5ನೇ ಸಮಾಧಾನಕರ ಬಹುಮಾನಕ್ಕೆ ಅದರ ಮೇಲ್ಗಡೆ ಥ್ಯಾಂಕ್ ಯು. ರವೀಂದ್ರ 2592. 5ನೇ ಸಮಾಧಾನಕರ ಬಹುಮಾನ 2592. ಬನ್ನಿ ನೆಕ್ಸ್ಟ್. ಈಗ 5 ಆಯಿತು. ಈಗ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಕ್ಕೆ ಈಗ 3ನೇ ಬಹುಮಾನಕ್ಕೆ ನಾವು ಹೋಮ್ ಥಿಯೇಟರ್ 3ನೇ ಬಹುಮಾನಕ್ಕೆ ನಾವು ಚೀಟಿಯನ್ನು ಆಯ್ಕೆ ಮಾಡ್ತೀವಿ. ಬಾ ಚೀಟಿ ಇದು ಅನಿತಾ ವರಂಗ. ಇದು ನಂಬರ್ 2539 ಅನಿತಾ ವರಂಗ ಅಂತ ಉಂಟು. 2539. 2ನೇ ಬಹುಮಾನ ಕಂಪ್ಯೂಟರ್ ಟೇಬಲ್. ಬಾ ಅಮ್ಮ ಬಾ. 2ನೇ ಬಹುಮಾನಕ್ಕೆ 2589 ಅಕ್ಷಯ್ 2589. ನೆಕ್ಸ್ಟ್ ಪ್ರಥಮ ಬಹುಮಾನಕ್ಕೆ ವುಡನ್ ಕಬೋರ್ಡ್. ಮೂರ್ತಿ ಹೆಬ್ರಿ ಲಕ್ಕಿ ನಂಬರ್ 200. ಲಕ್ಕಿ ನಂಬರ್ 200 ಮೂರ್ತಿ ಹೆಬ್ರಿ ಇದಾಗುತ್ತೆ. ಪ್ರಥಮ ಬಹುಮಾನ ಮೂರ್ತಿ ಹೆಬ್ರಿ ಲಕ್ಕಿ ನಂಬರ್ 200. ಆಮೇಲೆ 2ನೇ ನಂಬರ್ ಅಕ್ಷಯ 2589. 3ನೇ ನಂಬರ್ ಅನಿತಾ ವರಂಗ 2539. ಕಡೆಗೆ ರವೀಂದ್ರ ಇದು ಪುಣೆ ಅಂತಿದೆ 2592. ಇನ್ನೊಂದು ಸುರೇಂದ್ರ ಇದು ವರಂಗ ಕಡೆಗೆ 2544. ಇದು ಸ್ಮಿತಾ 2651 ಮೋಸ್ಟ್ಲಿ ಅಮಸ್ ಬೈಲೆಕ್ಕ ಇದು ಟಿಕೆಟ್ ಅದು. ಇನ್ನೊಂದು ಸದಾಮಣಿ 214. ಇನ್ನೊಂದು ಇದು ನಾಗರಾಜ ಉಡುಪಿ ಅಂತಿದೆ 2984. ಇದರಲ್ಲಿ ಇದ್ದವರಿಗೆ ಯಾರ್ಯಾರು ಟಿಕೆಟ್ ಕೆಲವರು ಗೊತ್ತಿದೆ ನಮಗೆ. 3ನೇ ತಾರೀಕು ಉದಯವಾಣಿ ಪೇಪರಿಗೆ ಹಾಕ್ತೇವೆ. ಇದ್ರ ಜೊತೆಗೆ ಬಹುಮಾನ ತಲುಪಿಸ್ಬೇಕು ಅವರಿಗೆ ನಾವು ಬಹುಮಾನವನ್ನು ತಲುಪಿಸ್ತೇವೆ. ಅವಕಾಶವನ್ನು ಅತ್ಯಂತ ಚಂದವಾಗಿ ಮಾಡಿಕೊಂಡಂತಹ ಅಂಗನವಾಡಿ ಶಿಕ್ಷಕಿಗೂ ಸಹಾಯಕಿಗೂ ಹಾಗೂ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ನಾವು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ನಮ್ಮ ಜೊತೆಗೆ ಅಂಗನವಾಡಿ ಪೇರೆಂಟ್ಸ್ ಕೂಡ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸ್ಮಾರ್ಟ್ ಕ್ರಿಯೇಷನ್ ಎಜುಕೇಷನ್ ಟ್ರಸ್ಟ್ ಹೈಕಾಡಿ ಸಣ್ಣ ಟ್ರಸ್ಟ್. ಇದು ಉತ್ತಮ ಕೆಲಸಗಳನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಮಾಡ್ತೇವೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಹಾಯವನ್ನು ನಾವು ಯಾವಾಗಲೂ ಮಾಡ್ತಾ ಇರ್ತೇವೆ. ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.